ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಹತ್ರ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ನ ಮಾಡ್ತಿದ್ದೀನಿ. ಇವತ್ತಿನ ವಿಡಿಯೋ ಕ್ಯಾಂಡಲ್ ವ್ಯಾಕ್ಸ್ ಕುರಿತಾಗಿರುತ್ತೆ. ನೀವು ಇಷ್ಟಪಡುವ ವ್ಯಕ್ತಿಯ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಏನಿದೆ, ಹಾಗೂ ಅವ್ರು ಏನು ಯೋಚನೆ ಮಾಡ್ತಾ ಇದ್ದಾರೆ, ಅವರ ಕರೆಂಟ್ ಫೀಲಿಂಗ್ಸ್ ಮತ್ತೆ ಫ್ಯೂಚರ್ ಏನು ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು, ಬೇಸಿಕಲಿ ನಿಮ್ಮ ರಿಲೇಶನ್ಶಿಪ್ ಬಗ್ಗೆ ನಿಮಗೆ ಒಂದು ಡೀಪರ್ ಲೆವೆಲ್ ಆಗಿರುವಂಥ ಇನ್ಫಾರ್ಮೇಶನ್ ಈ ಒಂದು ರೀಡಿಂಗ್ನಲ್ಲಿ ಸಿಗುತ್ತೆ. ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮ್ಗೆ ಏನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್ ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ನ ಪಡಿಬೇಕಾಗುತ್ತೆ. ಒಂದು ಫೋನ್ ಮುಖಾಂತರನಾದ್ರೂ ತಗೋಬಹುದು ಅಥವಾ ನೀವು ಆಫೀಸ್ಗಾದ್ರೂ ಬಂದು ಪಡಿಬಹುದು. ಸೊ ನೀವೇನು ಮಾಡಬೇಕಾಗತ್ತೆ ಅಂದರೆ, ನೀವು ಇಷ್ಟಪಡುವಂಥ ವ್ಯಕ್ತಿಯನ್ನ ಮನಸ್ಸಿನಲ್ಲಿ ಇಟ್ಕೊಂಡು 3 ಸಲ ಅವ್ರ ಹೆಸರು ಹೇಳಿ. ವಿ ವಿಲ್ ಸ್ಟಾರ್ಟ್ ದ ರೀಡಿಂಗ್ ಆ್ಯಂಡ್ ಐ ಆಮ್ ಯೂಸಿಂಗ್ ಬ್ಯೂಟಿಫುಲ್ ರೆಡ್ ಕ್ಯಾಂಡಲ್. ಮತ್ತೆ ನಾನು ಟ್ಯಾರೋ ರೀಡಿಂಗ್ನು ಕೂಡ ಮಾಡ್ತೀನಿ. ಟ್ಯಾರೋ ರೀಡಿಂಗ್ನಲ್ಲಿ ನೀವು ಕಾರ್ಡ್ ಪೈಲ್ ಸೆಲೆಕ್ಷನ್ ಮಾಡ್ಕೊಳ್ಳಿ. ನಾನು 2 ಕಾರ್ಡ್ ಪೈಲ್ನ ತೋರಿಸ್ತೀನಿ. ಸೊ ದಟ್ ನಿಮಗೆ ಇಂಡಿವಿಜುವಲ್ ಆಗಿರುವಂಥದ್ದು ಏನು ಮೆಸೇಜ್ ಸಿಗಬೇಕೋ ಅದು ಸಿಗುತ್ತೆ. ಗ್ರೂಪ್ ಮೆಸೇಜಸ್ ಖಂಡಿತವಾಗ್ಲೂ ಸಿಗುತ್ತೆ. ಬಟ್ ಇದು ಕಲೆಕ್ಟಿವ್ ಆಗಿರುತ್ತೆ. ಅಂದರೆ ಎಲ್ಲಾನು ನಿಮಗೆ ಕನೆಕ್ಟ್ ಆಗೋದಿಲ್ಲ ಈ ಒಂದು ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ನಲ್ಲಿ. ಆದರೆ ಎಷ್ಟೋ ಡೀಪರ್ ಲೆವೆಲ್ ಆಗಿರುವಂಥ ಇನ್ಫಾರ್ಮೇಶನ್ ನಿಮಗೆ ಈ ರಿಲೇಶನ್ಶಿಪ್ ವಿಚಾರವಾಗಿ ಸಿಗುತ್ತೆ. ಇದು ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಇರ್ಬೋದು, ಏನೇ ಆಗಿರ್ಬೋದು. ಬೇಸಿಕ್ಲಿ ನಿಮ್ಮ ರಿಲೇಶನ್ಶಿಪ್ ಕುರಿತಾಗಿ ರೀಡಿಂಗ್ ಆಗಿರುತ್ತೆ ಇದು. ಸೊ ನಾನು ಶುರು ಮಾಡುವಾಗಲೇ ಏನು ನೋಡ್ತಾ ಇದ್ದೀನಿ ಅಂದರೆ, ಸಮ್ ಕೈಂಡ್ ಆಫ್ ಅ ಬ್ಲಾಕ್. ಓಕೆ, ಅದನ್ನು ನಾನು ಪಿಕ್ ಮಾಡಿದೆ. ನಾನು ಸ್ಟಾರ್ ನೋಡ್ತಾ ಇದ್ದೀನಿ ರೀಡಿಂಗ್ನಲ್ಲಿ. ಈ ವ್ಯಕ್ತಿ ನಿಮ್ಮನ್ನ ಆ ರೀತಿಯಾಗಿ ನೋಡ್ತಿರ್ಬೋದು, ನಿಮ್ಮ ಬಗ್ಗೆ ಆ ರೀತಿಯಾದ ಒಂದು ಯೋಚನೆ ಇರಬಹುದು. ಮತ್ತು ರೀಡಿಂಗ್ನಲ್ಲಿ ಹೇಗೆ ಬರ್ತಾ ಇದೆ ಅಂದರೆ, ಇಟ್ಸ್ ಫ್ಲಕ್ಚುಯೇಟಿಂಗ್. ಅಂದರೆ ಫ್ಲಕ್ಚುಯೇಟ್ ಆಗ್ತಾ ಇದೆ ಅಂದರೆ ಏನರ್ಥ? ಒಂದ್ಸಲ ಇದ್ದಂಗೆ ಇನ್ನೊಂದ್ಸಲ ಇರೋದಿಲ್ಲ. ಸೊ ನಿಮ್ಮ ವ್ಯಕ್ತಿ, ನೀವು ಇಷ್ಟಪಡುವಂಥ ವ್ಯಕ್ತಿ ಮನಸ್ಥಿತಿ ಹೀಗಿದೆ ಅಂತ ನಾನು ನೋಡ್ತಾ ಇದ್ದೀನಿ. ಅಂದರೆ ಒಂದ್ಸಲ ತುಂಬ ಪಾಸಿಟಿವ್, ಒಂದ್ಸಲ ತುಂಬ ನೆಗೆಟಿವ್. ನೋಡಿ, ಇಮೋಷನ್ಸ್ ಇಟ್ಸ್ ಜಸ್ಟ್ ಗೋಯಿಂಗ್ ಆಸ್ ಅನ್ಪ್ರಿಡಿಕ್ಟಬಲ್ ಇಮೋಷನ್ಸ್ ಅಂತ ಹೇಳ್ತೀವಿ, ಆ ಥರ ಇದೆ. ಅವರ ಮನಸ್ಥಿತಿ ಹೇಗಿದೆ ಅಂದರೆ, ಅತಿಯಾಗಿ ಎಲ್ಲವನ್ನೂ ಮಾಡ್ತಾ ಇದ್ದಾರೆ. ಯು ಕ್ಯಾನ್ ಸಿ ಒಂಥರ ಇವತ್ತಿನ ರೀಡಿಂಗ್ನಲ್ಲಿ ಹೇಗೆ ನೋಡ್ತಾ ಇದ್ದೀನಿ ಅಂದರೆ, ಇಟ್ಸ್ ಜಸ್ಟ್ ಗೋಯಿಂಗ್ ಆನ್ ಆ್ಯಂಡ್ ಆನ್ ಆ್ಯಂಡ್ ಆನ್ ಆ್ಯಂಡ್ ಆ್ಯಂಡ್ ಲೈಕ್ ಎಲ್ಲ ಕಡೆ ಇಮೋಷನ್ಸ್ ಇಟ್ಸ್ ಜಸ್ಟ್ ಗೋಯಿಂಗ್ ಲೈಕ್ ದ್ಯಾಟ್ ನೋಡ್ಬೋದು. ಸೊ ನಿಮ್ಮ ಬಗ್ಗೆ ಈ ವ್ಯಕ್ತಿ ತುಂಬ ಯೋಚನೆ ಮಾಡ್ತಾ ಇದ್ದಾರೆ ಒಂದು. ಹಾಗೂ ಅವರ ಇಮೋಷನ್ಸ್ ಅವರ ಒಂದು ಸ್ಥಿಮಿತದಲ್ಲಿಲ್ಲ ಅಂತಾನು ನಾನು ನೋಡ್ತಾ ಇದ್ದೀನಿ. ಹಾಗೂ ಅವ್ರು ನಿಮ್ಮನ್ನ ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಮೇ ಬಿ ನಿಮಗೂ ಅವ್ರಿಗೂ ಜಗಳಗಳಾಗಿರಬಹುದು. ನನಗೆ ಒಂದು ಕಂಟ್ರೋಲ್ಗೂ ಸಿಗ್ತಾ ಇಲ್ಲ ಈ ಒಂದು ಫ್ಲೇಮ್ ಇವತ್ತು. ಆ ಥರ ಒಂದು ಎನರ್ಜಿನ ಪಿಕ್ ಮಾಡ್ತಾ ಇದ್ದೀನಿ, ವಿಚ್ ಇಸ್ ವೆರಿ ಸ್ಟ್ರೇಂಜ್. ಇದು ತುಂಬ ಈ ಥರ ಆಗೋದೇ ಸ್ಟ್ರೇಂಜ್. ಈ ಥರ ಆಗೇ ಇಲ್ಲ ಅನ್ಬೋದು ಇದುವರೆಗೂ. ಸೊ ಆ ಒಂದು ಎನರ್ಜಿನ ಪಿಕ್ ಮಾಡ್ತಾ ಇದ್ದೀನಿ. ಈ ವ್ಯಕ್ತಿ ಹೇಗಿದ್ದಾರೆ ಈಗ ಅಂದರೆ, ತನ್ನ ಹತೋಟಿಲೂ ಅವರಿಲ್ಲ. ತೀರಾ ಕೋಪ ಇರಬಹುದು, ತೀರಾ ಆತಂಕ ಇರಬಹುದು, ನಿಮ್ಮನ್ನು ಕಳ್ಕೊಂಡು ಬಿಡ್ತೀನೇನೋ ಅಂತ ಭಯ ಕೂಡ ಇರಬಹುದು ಈ ವ್ಯಕ್ತಿಗೆ. ಸಮ್ ಕೈಂಡ್ ಆಫ್ ಅ ನೆಗೆಟಿವ್ ಥಾಟ್ಸ್ ಕೂಡ ನಾನು ಪಿಕ್ ಮಾಡ್ತಾ ಇದ್ದೀನಿ. ಸೊ ಇವಾಗ ನಾವು ಈ ಒಂದು ಫ್ಲೇಮ್ನ ಒಂದು ಕಂಟ್ರೋಲಿಗೆ ತರಲೇಬೇಕಾಗತ್ತೆ ಅಲ್ವಾ? ನಾನೇನು ಮಾಡ್ತೀನಿ ಅಂದರೆ, ಈಗ ಸದ್ಯಕ್ಕೆ ಐ ವಿಲ್ ಜಸ್ಟ್ ಮೇಕ್ ಇಟ್ ಬರ್ನ್. ಬಿಕಾಸ್ ನನಗೆ ಅವರ ಇಮೋಷನ್ಸ್ನ ಕರೆಕ್ಟಾಗಿ ರೀಡ್ ಮಾಡೋಕ್ಕಾಗ್ತಾ ಇಲ್ಲ. ಬಿಕಾಸ್ ಅವರು ಅವರ ಒಂದು ಕಂಟ್ರೋಲ್ನಲ್ಲಿ ಇಲ್ಲ ಅಂತ ನೋಡ್ತಾ ಇದ್ದೀನಿ. ಹಾಗೂ ಈ ವ್ಯಕ್ತಿ ನಿಮ್ಮ ಬಗ್ಗೆ ತುಂಬಾ ಒಬ್ಸೆಸ್ಡ್ ಆಗಿ ಯೋಚನೆ ಮಾಡ್ತಾ ಇದ್ದಾರೆ. ಒಬ್ಸೆಸ್ಡ್ ಅಂದರೆ ನಿಮ್ಮನ್ನು ಬಿಟ್ಟು ಇರೋಕ್ಕಾಗದೇ ಇರೋಷ್ಟು, ಅಂದರೆ ಅವರ ಪ್ರೀತಿನೂ ಅವ್ರ ಹತೋಟಿಗೆ ಸಿಗ್ತಾ ಇಲ್ಲ. ಆ ರೀತಿಯಾದ ಒಂದು ಇಮೋಷನ್ನ ಈಗ ನಾನು ಪಿಕ್ ಮಾಡ್ತಾ ಇದ್ದೀನಿ ರೀಡಿಂಗ್ನಲ್ಲಿ. ಸೊ ಲೆಟ್ಸ್ ಜಸ್ಟ್ ಡೂ ದಿಸ್. ಇವತ್ತು ರೀಡಿಂಗೇ ಸ್ವಲ್ಪ ಸ್ಟ್ರೇಂಜ್ ಆಗಿದೆ. ಐ ಆಮ್ ಸಾರಿ ಫಾರ್ ಇಟ್. ನೋಡಿ, ಫ್ಲೇಮ್ ಎಷ್ಟು ಹೈ ಆಗಿ ಹೋಗ್ತಾ ಇದೆ ಅಂದರೆ ಐ ಆಮ್ ಜಸ್ಟ್ ಶಾಕ್ಡ್. ಆ ಥರ ಇದೆ ಇವತ್ತಿನ ರೀಡಿಂಗ್. ಏಕೆಂದರೆ ಈಗ ಪ್ರೆಸೆಂಟ್ ನೀವು ಇಷ್ಟಪಡುವಂಥ ವ್ಯಕ್ತಿ
ನಿಮ್ಮನ್ನು ಕಳ್ಕೊಂಡು ಬಿಡ್ತೀನೇನೋ ಅನ್ನುವಂಥ ಒಂದು ಭಯದಲ್ಲಿದ್ದಾರೆ. ಪಾಯಿಂಟ್ ಅದೊಂದು ನಡೀತಾ ಇದೆ. ಅವ್ರ ಮನಸ್ಥಿತಿ ಆಗಿದೆ. ನಾನು ಕಳ್ಕೊಂಡು ಬಿಡ್ಬೋದೇನೋ, ನನ್ನನ್ನು ಬಿಟ್ಟು ಹೋಗ್ಬಿಡ್ಬೋದೇನೋ ಅನ್ನುವಂಥ ಒಂದು ಭಯದಲ್ಲಿದ್ದಾರೆ. ಹಾಗೂ ಒಂದು ನೆಗೆಟಿವ್ ಎನರ್ಜಿನೂ ನಾನು ಪಿಕ್ ಮಾಡ್ತಾ ಇದ್ದೀನಿ ಫ್ಲೇಮ್ನಲ್ಲಿ. ಮೇ ಬಿ ಅವರ ಮೈಂಡನ್ನು ಯಾರೋ ಕಂಟ್ರೋಲ್ ಮಾಡ್ತಿರಬಹುದು. ಅದರಿಂದಾನೇ ನಿಮ್ಮ ರಿಲೇಶನ್ಶಿಪ್ಗೂ ಒಂದಷ್ಟು ಅಡ್ಡಿ ಆತಂಕಗಳಾಗಿರಬಹುದು ಅಂತಾನೂ ಹೇಳ್ತಿದ್ದೀನಿ. ಮೇ ಬಿ ಒಂದು ಎಕ್ಸ್ಟರ್ನಲ್ ಇನ್ಫ್ಲೂಯೆನ್ಸ್ ಇಂದ ಈ ರಿಲೇಶನ್ಶಿಪ್ಗೆ ತುಂಬಾನೇ ಕೆಟ್ಟದಾಗಿರುವಂತಹ ಒಂದು ಪರಿಣಾಮ ಮೂಡಿದೆ. ಅದನ್ನು ನಾನು ಪಿಕ್ ಮಾಡ್ತಾ ಇದ್ದೀನಿ. ಆನ್ ದ ಹೋಲ್, ನೀವು ಅವ್ರ ಲೈಫ್ನಲ್ಲಿದ್ದರೆ ಅವ್ರಿಗೇನೋ ಸಮಾಧಾನ ಆಗುತ್ತೆ. ನೀವಿಲ್ಲ ಅಂದ್ರೇನೆ ಅವ್ರಿಗೆ ಅವ್ರ ಲೈಫ್ ಹೋಯ್ತು, ನನ್ನ ಲೈಫ್ ನನ್ನ ಕಂಟ್ರೋಲ್ ತಪ್ಪು ಹೋಯ್ತು ಅಂದರೆ ಅವ್ರಿಗೇನಂದ್ರೆ ನೀವು ಅವ್ರ ಸುತ್ತ ಇರಬೇಕು, ಇದ್ರೆ ಅವ್ರಿಗೆ ಸಮಾಧಾನ. ನೀವಿಲ್ಲ ಅಂದ್ರೇನೆ ಲೈಕ್ ಆಗೋದಿಲ್ಲ. ಸೊ ಬೇಸಿಕ್ಲಿ ನಾನು ಏನು ಹೇಳ್ಬೋದು ಅಂದರೆ, ಇವಾಗ ನಾನು ಕ್ಯಾಂಡಲ್ನ ಹೀಗೆ ಕೂರ್ಸಿದ್ನಲ್ಲ, ಅದೂ ಒಂದು ಇಂಡಿಕೇಶನ್. ನಿಮ್ಮ ಎನರ್ಜಿ ಅಂದರೆ ಈ ಒಂದು ಸ್ಥಿಮಿತ ಅವ್ರ ಲೈಫ್ನಲ್ಲಿ ಬರಬೇಕು ಅಂದರೆ, ಈ ಒಂದು ಸ್ಟೆಬಿಲಿಟಿ ಅವ್ರ ಲೈಫ್ನಲ್ಲಿ ಬರಬೇಕು ಅಂದರೆ, ಅದಕ್ಕೆ ನಿಮ್ಮ ಇರುವಿಕೆ ಕೂಡ ಅವ್ರ ಲೈಫ್ನಲ್ಲಿ ತುಂಬ ಮ್ಯಾಟರ್ ಆಗುತ್ತೆ ಅಂತ ನಾನು ನೋಡ್ತಾ ಇದ್ದೀನಿ. ಅವಾಗಲೇ ಅವ್ರ ಲೈಫ್ನಲ್ಲಿ ಅವ್ರಿಗೆ ಏನು ಮಾಡಬೇಕಿದೆ, ಏನು ಸಾಧನೆ ಮಾಡಬೇಕಿದೆ, ಅಥವಾ ಏನು ಗುರಿ ಮುಟ್ಟಬೇಕಿದೆ, ಅದರಲ್ಲೂ ಕೂಡ ಅವ್ರಿಗೆ ಒಂದು ಸುಗಮವಾಗಿರುವಂತಹ ದಾರಿ ಸಿಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಹಾಗೂ ಈ ಒಂದು ರಿಲೇಶನ್ಶಿಪ್ ಇದೆಯಲ್ಲ, ಇನ್ಕ್ರೆಡಿಬಲ್ ಆಗಿದೆ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಐ ವಾಂಟ್ ಟು ಶೋ ದಿಸ್. ಐ ಡೋಂಟ್ ನೋ ವೆದರ್ ಐ ಕ್ಯಾನ್ ಶೋ ಇಟ್. ಇದೊಂದು ಇಮೇಜ್ ನನಗೆ ಕಾಣಿಸ್ತಾ ಇದೆ. ಇದರಲ್ಲಿ ನಾನು ಬ್ಯೂಟಿಫುಲ್ ಫ್ಲವರ್ ನೋಡ್ತಾ ಇದ್ದೀನಿ. ಬ್ಯೂಟಿಫುಲ್ ಫ್ಲವರ್ ಆಗಿ ಅದು ಪ್ಯಾಟರ್ನ್ ಬಂದಿದೆ ಅಲ್ಲಿ. ಅದರ ಅರ್ಥ ಏನು ಅಂದರೆ, ನಿಮ್ಮನ್ನು ಅವ್ರು ಅಷ್ಟು ಆಳವಾಗಿ ಹಚ್ಕೊಂಡಿದ್ದಾರೆ. ಹಾಗೂ ಚಕ್ರನೂ ನೋಡ್ತಾ ಇದ್ದೀನಿ. ಚಕ್ರ ನೋಡ್ತಿದ್ದೀನಿ, ಮತ್ತೆ ಒಂದು ಸರ್ಕಲ್ ನೋಡ್ತಿದ್ದೀನಿ. ನೀವು ಅವರು ಒಂದು ಸರ್ಕಲ್ನಲ್ಲೇ ಇರ್ತೀರಾ. ನಿಮ್ಮನ್ನು ಬಿಟ್ಟು ಅವ್ರು ಹೋಗೋಕ್ಕಾಗಲ್ಲ, ಅವ್ರನ್ನ ಬಿಟ್ಟು ನೀವು ಹೋಗೋಕ್ಕಾಗಲ್ಲ. ನಿಮ್ಮಿಂದ ಅವ್ರ ಲೈಫ್ ಚೆನ್ನಾಗಾಗತ್ತೆ, ಹಾಗೂ ಅವರಿಂದ ನಿಮ್ಮ ಲೈಫ್ ಚೆನ್ನಾಗಾಗತ್ತೆ. ಸೊ ನೀವಿಬ್ರು ಒಟ್ಟಿಗೆ ಒಂಥರ ಬ್ಯೂಟಿಫುಲ್ ಕನೆಕ್ಟ್ ಆಗಿದ್ರೇನೆ, ಒಟ್ಟಿಗೆ ಅನ್ಯೋನ್ಯವಾಗಿದ್ರೇನೆ ಈ ರಿಲೇಶನ್ಶಿಪ್ ಸಕ್ಸಸ್ಫುಲ್ ಆಗುತ್ತೆ. ಇಲ್ಲ ಅಂದರೆ ಏನಾಗುತ್ತೆ ಅಂದರೆ, ನಿಮಗೂ ಮುಂದೆ ನಿಮ್ಮ ಲೈಫ್ನಲ್ಲಿ ಏನೇ ಸಾಧನೆ ಮಾಡೋದಿದ್ರು ಅದರಲ್ಲೂ ಒಂದು ಅಡೆತಡೆ ಆಗ್ಬೋದು. ಹಾಗೆ ಅವ್ರಿಗೂ ಕೂಡ ಇಂಪ್ಯಾಕ್ಟ್ ಆಗ್ಬೋದು. ಬೇಸಿಕ್ಲಿ ನಿಮ್ಮ ಒಂದು ಏನು ಹೇಳ್ತಾರೆ, ಗೆಳೆತನ ಆಗಿರ್ಬೋದು, ನಿಮ್ಮ ಒಂದು ರಿಲೇಶನ್ಶಿಪ್ ಅವ್ರ ಲೈಫ್ನಲ್ಲಿ ಇಲ್ಲ ಅಂದರೆ ಅವ್ರ ಲಾಸ್ನ ಅನುಭವಿಸ್ತಾರೆ. ಹಾಗೆ ಅವ್ರಿಗೂ ಆಗುತ್ತೆ, ನಿಮಗೂ ಆಗುತ್ತೆ, ಅನ್ವಯಿಸುತ್ತೆ ಅದು ಕೂಡ. ಸೊ ಇಬ್ರು ಒಂದು ಸಪೋರ್ಟ್ ಸಿಸ್ಟಮ್ ಅಂತ ಹೇಳ್ತಾ ಇದ್ದೀನಿ. ಈ ಸಪೋರ್ಟ್ ಸಿಸ್ಟಮ್ ಇದೆಯಲ್ಲ, ಇಬ್ರು ಆ ಒಂದು ಸಪೋರ್ಟ್ ಸಿಸ್ಟಮ್ ಕೊಡೋದು ಇದು ಮುಖ್ಯವಾಗಿರುವಂಥ ವಿಷಯ. ಯಾಕೆಂದರೆ ಲೈಫ್ನಲ್ಲಿ ನಿಮ್ಮ ಗುರಿಗಳನ್ನ ತಲುಪುವುದಕ್ಕೆ ಇವರು ಒಂದು ಮೋಟಿವೇಟರ್ ಆಗಿದ್ದಾರೆ, ಹಾಗೂ ಅವ್ರಿಗೂ ನೀವು ಹಾಗೆ ಆಗಿದ್ದೀರಾ. ಸೊ ಇವಾಗ ಏನಾದರೂ ಒಂದು ಸೆಪರೇಷನ್ ಅಲ್ಲಿದ್ದೀರಾ, ಅಥವಾ ಮಾತು ಬಿಟ್ಟಿದ್ದೀರಾ, ಅಥವಾ ಏನೋ ಒಂದು ಮನಸ್ತಾಪದಲ್ಲಿದ್ದೀರಾ ಅಂದರೆ ಅವ್ರಿಗೆ ಆ ಒಂದು ಸೆಪರೇಷನ್ನ ಅನುಭವಿಸಕ್ಕೆ ಆಗ್ತಾ ಇಲ್ಲ. ವಿಲವಿಲ್ಲ ಅಂತ ಒದ್ದಾಡ್ತಾ ಇದ್ದಾರೆ ಅಂತ ನೋಡ್ತಾ ಇದ್ದೀನಿ. ಮೇ ಬಿ ಈಗ ಸೈಲೆಂಟ್ ಟ್ರೀಟ್ಮೆಂಟ್ ಇರ್ಬೋದು, ಏನೇ ಆಗಿರ್ಬೋದು ನಿಮ್ಮ ಅವರ ನಡುವೆ. ದೇ ಆರ್ ನಾಟ್ ಅಂದರೆ ಜೀವ ಇದ್ರೂ ಜೀವ ಇಲ್ದಂಗೆ ಒಂದು ಫೀಲ್ ಬರ್ತಾ ಇದೆ. ಇವಾಗ ಊಟ ಸರಿಯಾಗಿ ಸೇರದೆ ಇರುವಂಥದ್ದು, ನಿದ್ದೆ ಸರಿಯಾಗಿ ಬರದೇ ಇರುವಂಥದ್ದು, ಆ ಥರದ್ದೊಂದು ಎನರ್ಜಿನ ನಾನು ಪಿಕ್ ಮಾಡ್ತಾ ಇದ್ದೀನಿ. ಆದರೆ ನೀವು ಇದೀರಾ ಅಂದರೆ ಅವ್ರಿಗೇನೋ ಒಂಥರ ಕಾಮ್ನೆಸ್, ಅವ್ರಿಗೇನೋ ಒಂಥರ ಪೀಸ್ ಆಫ್ ಮೈಂಡ್ ಸಿಗುತ್ತೆ. ಆ ಥರದ್ದು ಒಂದು ರಿಲೇಶನ್ಶಿಪ್ ಇದು ಅಂತ ಹೇಳ್ತೀನಿ. ಬೇಸಿಕಲಿ ಇದರಲ್ಲಿ ಏನಾಗ್ತಾ ಇದೆ ಅಂದರೆ, ನಿಮ್ಮ ಒಂದು ಎಲಿಮೆಂಟಲ್ ಎನರ್ಜಿ ಅಥವಾ ಅವರ ಎಲಿಮೆಂಟಲ್ ಎನರ್ಜಿ ಏನೇ ಇರಬಹುದು, ಇಬ್ರಿಗೂ ಮ್ಯಾಟರ್ ಆಗುತ್ತೆ. ಅಂದರೆ ನೀವಿಬ್ರು ಒಬ್ರನ್ನೊಬ್ರು ಸೆಪರೇಟ್ ಆಗಿ ನಾವು ಬದುಕ್ತೀವಿ ಅನ್ನೋ ರೀತಿಯಾಗಿ ಇದ್ದರೆ ಇಬ್ರು ಒಂದು ಫೇಲಿಯರ್ ಸಿಚುವೇಶನ್ಗೆ ಹೋಗ್ತೀರಾ ಅಂತ ಕೂಡ ನಾನು ಹೇಳ್ತೀನಿ. ಯಾಕೆ ಹೇಳಿದೆ ಅದನ್ನು ಅಂದರೆ, ಯಾವಾಗ ನಾನು ಈ ವಾಟರ್ನ, ಈ ಕ್ಯಾಂಡಲ್ನ ಸ್ವಲ್ಪ ಸೆಪ್ರೇಟ್ ಮಾಡಿದೆ, ಆವಾಗ ಫೈರ್ನಲ್ಲಿ ಈ ಒಂದು ಕ್ಯಾಂಡಲ್ ಫೈರ್ ಇದೆಯಲ್ಲ, ಅದು ಒಂದು ಹತೋಟಿಗೆ ನಂಗೆ ಸಿಗಲೇ ಇಲ್ಲ. ನೀವು ಅದನ್ನು ನೋಡಿರಬಹುದು. ಅದೇ ನಾನು ಈ ಕ್ಯಾಂಡಲ್ನ ನೀರು ಒಳಗಡೆ ಹಾಕಿದೆ, ಆವಾಗ ನನಗೆ ರೀಡಿಂಗ್ ಮಾಡೋಕ್ಕೂ ಒಂದು ಸುಲಭ ಆಗ್ತಾ ಇದೆ, ಹಾಗೆ ಫ್ಲೇಮ್ ಕೂಡ ಅಷ್ಟೇ ಸ್ಟೆಬಿಲಿಟಿ ಹೊಂದಿದೆ. ಸೊ ಇದರ ಅರ್ಥ ಏನು ಅಂದರೆ, ನೀವು ಹೇಗೆ ನಿಮ್ಮ ಮತ್ತು ನಿಮ್ಮ ಪಾರ್ಟ್ನರ್ ಸಂಬಂಧ ಹಾಲು ಜೇನಿನ ರೀತಿ, ಅದು ಅಷ್ಟು ಸ್ವೀಟ್ ಆಗಿರುತ್ತೆ.
ನೀವಿಬ್ರು ಒಟ್ಟಿಗೆ ಇದ್ರೆ ನೀವು ಅವ್ರಿಗೆ ಲಕ್ಕಿ ಆಗಿರ್ತೀರಾ, ಅವರು ನಿಮಗ್ ಲಕ್ಕಿ ಆಗಿರ್ತಾರೆ. ಮತ್ತೆ ಇದೊಂಥರ ಸ್ಲೋ ಬರ್ನ್ ರಿಲೇಶನ್ಶಿಪ್ ಅಂತ ಹೇಳ್ತೀವಿ. ಇದರಲ್ಲಿ ಇಬ್ರಿಗೂ ತಾಳ್ಮೆ ಅನ್ನೋದು ಪರೀಕ್ಷೆ ಆಗ್ತಾನೆ ಇರುತ್ತೆ. ಆದ್ರೆ ಇಬ್ರು ಕೂಡ ತಾಳ್ಮೆ ಅನ್ನುವಂಥ ಒಂದು ವಿಚಾರವನ್ನ ಆಳವಾಗಿ ಅರ್ಥ ಮಾಡ್ಕೊಂಡು ಅದನ್ನ ನೀವು ಫಾಲೋ ಮಾಡ್ಕೊಂಡು ಹೋದ್ರೆ, ಆ ರೀತಿಯಾಗಿ ನೀವು ನಡ್ಕೊಂಡು ಹೋದ್ರೆ, ನೀವು ಈ ರಿಲೇಶನ್ಶಿಪ್ಗೆ ಬೆಲೆ ಕೊಟ್ರೆ ಖಂಡಿತವಾಗ್ಲೂ ಲೈಫ್ನಲ್ಲಿ ಯಾರೂ ಕಾಣದೇ ಇರುವಂತ ಒಂದು ಸಕ್ಸಸ್ನ ಇಬ್ರು ನೋಡ್ತೀರಾ ಅಂತ ಹೇಳ್ತಾ ಇದ್ದೀನಿ. ಅಷ್ಟು ಅದ್ಭುತವಾದ ಲೈಫ್ನ ನೀವು ಎಕ್ಸ್ಪೀರಿಯನ್ಸ್ ಮಾಡ್ತೀರಾ, ಅಷ್ಟು ಸಾಧನೆಗಳನ್ನ ಮಾಡ್ತೀರಾ. ಮತ್ತೆ ನೀವೇ ಅನ್ಕೊಂಡಿರಲ್ಲ ನನ್ನ ಲೈಫ್ ಹೀಗೆಲ್ಲ ಆಗುತ್ತೆ ಅಂತ, ಹಾಗೆ ಇಬ್ರು ಕೂಡ ಆಗ್ತೀರಾ. ಸೊ ಈ ಒಂದು ರಿಲೇಶನ್ಶಿಪ್ ಇದೆಯಲ್ಲ ಒಂಥರ ಪುಣ್ಯವಾಗಿರುವಂಥದ್ದು, ಒಂದು ಪುನೀತವಾಗಿರುವಂಥ ಒಂದು ರಿಲೇಶನ್ಶಿಪ್ ಅಂತ ಹೇಳ್ತೀನಿ. ಯಾಕಂದ್ರೆ ಟುಡೇಸ್ ರೀಡಿಂಗ್ ಇಸ್ ಸಮಥಿಂಗ್ ಮ್ಯಾಜಿಕಲ್. ನಾನು ಏನೋ ಒಂಥರ ಮ್ಯಾಜಿಕ್ಕೇ ನೋಡ್ತಾ ಇದ್ದೀನಿ. And the aura around also I can see a lot of positive feel. ಇದು ನಿಮಗೂ ಅನ್ಸಿರ್ಬಹುದು. ನಿಮ್ಗೆ ಈಗ ಅನ್ನಿಸ್ತಾ ಇದೆ ಅಂದ್ರೆ ನೀವು ಕಮೆಂಟ್ ಮಾಡಿ. ಈ ವ್ಯಕ್ತಿ ಇಲ್ಲದೆ ನಿಮ್ಮ ಲೈಫ್ ಇದೆಯಲ್ಲ ಒಂಥರ ಝೀರೋ ಲೆವೆಲ್ಗೆ ಹೋಗಿರುತ್ತೆ, ಹಾಗೆ ಅವ್ರಿಗೂ ಅನ್ನಿಸ್ತಾ ಇದೆ ಅಂತಾನೆ ನಾನು ನಿಮ್ಗೆ ಹೇಳ್ತಾ ಇರೋದು. ಸೊ ಬೇಸಿಕ್ಲಿ ಏನೇ ಆಗಿದ್ರು ಕೂಡ ಈ ರಿಲೇಶನ್ಶಿಪ್ನಲ್ಲಿ ಸೆಪರೇಷನ್ ಅಥವಾ ಬ್ಲಾಕೇಜ್ ಅಥವಾ ಏನೇ ಬಂದ್ರೂ ನೀವಿಬ್ರು ಒಟ್ಟಿಗೆ ಇದ್ದೇ ಇರ್ತೀರಾ. ನೀವಿಬ್ರು ಇರ್ಲೇಬೇಕು ಒಟ್ಟಿಗೆ, ಅದೇನೇ ಡೆಸ್ಟಿನಿ. ಸೊ ಇದನ್ನ ನೀವು ಆಕ್ಸೆಪ್ಟ್ ಮಾಡ್ಕೊಂಡ್ಬಿಟ್ರೆ, ಹೌದು ಈ ಥರನೇ ಲೈಫ್ ಇರೋದು ನಂದು ಅವ್ರದ್ದು ಅಂತ, ನಿಮ್ಮ ಲೈಫ್ ಕೂಡ ಅಷ್ಟೇ ಸ್ಮೂದಾಗಿ ಹೋಗುತ್ತೆ, ಅವರ ಲೈಫ್ ಕೂಡ ಅಷ್ಟೇ ಸ್ಮೂದಾಗಿ ಹೋಗುತ್ತೆ. ಇಲ್ಲ ಅಂತ ಈಗೋನ ನೀವು ತಂದ್ರೆ ಅಥವಾ ಅವರು ತಂದ್ರೆ ರಿಲೇಶನ್ಶಿಪ್ನಲ್ಲಿ ತುಂಬಾನೇ ಕಾನ್ಫ್ಲಿಕ್ಟ್ಸ್ನ ಇಬ್ರು ಅನುಭವಿಸ್ತೀರಾ ಅಂತ ಹೇಳ್ತೀನಿ. ಬಿಕಾಸ್ ನೀವು ಕಂಪೇರ್ ಮಾಡಿ, ನಾನು ಮೊದಲು ಶುರು ಮಾಡಿದಾಗ ಈ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಹೇಗೆಲ್ಲ ಆಯಿತು, ಆ್ಯಂಡ್ ಫಸ್ಟ್ ಟೈಮ್ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ನಾನು ಈ ರೀತಿಯಾಗಿ ಮಾಡ್ತಾ ಇದ್ದೀನಿ, ವೇರ್ ಐ ಲಿಟ್ರಲಿ ಹ್ಯಾಡ್ ಟು ಕೀಪ್ ದ ಕ್ಯಾಂಡಲ್. ನನ್ನ ಕ್ಯಾಂಡಲ್ನ ಒಳಗಡೆನೆ ಇಟ್ಬಿಡ್ಬೇಕಾಯ್ತು, ಯಾಕಂದರೆ ನನ್ನ ಕಂಟ್ರೋಲ್ಗೆ ಆ ಕ್ಯಾಂಡಲ್ ಬರಲೇ ಇಲ್ಲ. ಆ್ಯಂಡ್ ಐ ಫೆಲ್ಟ್ ಐ ಕಾಂಟ್ ಡೂ ಎನಿಥಿಂಗ್. ರೀಡಿಂಗ್ ಮಾಡೋಕ್ಕೂ ನನಗೆ ತುಂಬಾ ಡಿಫಿಕಲ್ಟೀಸ್ ಆಯಿತು. ಸೊ ಇನ್ನೂ ಒಂದೇನು ನೋಡ್ತಾ ಇದ್ದೀನಿ ಅಂದರೆ, ಈ ರಿಲೇಶನ್ಶಿಪ್ನಲ್ಲಿ ಗ್ರೋತ್ ಇದೆ. ಮತ್ತು ನಾನು ಇನ್ನೂ ಟ್ಯಾರೋ ರೀಡಿಂಗ್ನಲ್ಲೂ ನಿಮಗೆ ಹೆಚ್ಚು ಕ್ಲಾರಿಫಿಕೇಶನ್ ನಿಮ್ಮ ರಿಲೇಶನ್ಶಿಪ್ ಕುರಿತಾಗಿ ಏನು ಕೊಡ್ತೀನಿ. ಬಟ್ ಈ ರೀಡಿಂಗ್ ವ್ಯಾಕ್ಸ್ ರೀಡಿಂಗ್ ಆಗಿರೋದ್ರಿಂದ ನಿಮಗೆ ಯಾವುದು ಕನೆಕ್ಟ್ ಆಗುತ್ತೆ ಅದನ್ನು ಮಾತ್ರ ತಗೊಳ್ಳಿ. ಬೇಸಿಕ್ಲಿ ಇನ್ನು ಒಂದು 3 ವೀಕ್ಸ್ನಲ್ಲಿ ಈ ರಿಲೇಶನ್ಶಿಪ್ನಲ್ಲಿ ಒಂದು ರೀತಿಯಾದ ಶಾಂತತೆನ ಇಬ್ಬರು ಅನುಭವಿಸ್ತೀರಾ. ಇವಾಗ ಏನಾದರೂ ಕಾನ್ಫ್ಲಿಕ್ಟ್ಸ್ ಇದೆ, ಜಗಳಗಳಿದೆ, ಅಥವಾ ಮನಸ್ತಾಪಗಳಿದೆ, ಅಥವಾ ಏನೋ ಒಂದು ನಿಮಗೂ ಇಷ್ಟ ಆಗ್ತಾ ಇಲ್ಲ, ಅವ್ರಿಗೂ ಇಷ್ಟ ಆಗ್ತಾ ಇಲ್ಲ, ಅಥವಾ ಸೆಪ್ರೇಟ್ ಆಗಬೇಕು ಅಂತ ಇಬ್ರಿಗೂ ಅನ್ನಿಸ್ತಾ ಇದೆ ಅಂದರೆ ಆ ಥರ ಏನೋ ಡಿಸಿಷನ್ಸ್ನ ತೊಗೊಳಕ್ಕೆ ಹೋಗಬೇಡಿ. ಯಾಕಂದರೆ ಆಮೇಲೆ ನಿಮಗೆ ಪಶ್ಚಾತ್ತಾಪ ಆಗುತ್ತೆ, ಯಾಕೆ ಈ ಥರ ಒಂದು ಡಿಸಿಷನ್ ತೊಗೊಂಡೆ, ಈ ಥರ ನಾನು ಮಾಡಬಾರ್ದಾಗಿತ್ತು ಅಂತ ನಿಮಗೇನೆ ಆ ಥರದೊಂದು ಫೀಲ್ ಬರುತ್ತೆ. ಅದರಿಂದ ಆ ಥರ ನೀವು ಯೋಚನೆ ಮಾಡೋದ್ರ ಬದಲು ನೀವು ಅದನ್ನು ಮಾಡದೇ ಇರೋದೇ ಬೆಟರ್ ಅಂತ ಹೇಳ್ತಾ ಇದ್ದೀನಿ. ಸೊ ಇವಾಗ ನಾನು ಏನು ಮಾಡ್ತೀನಿ ಅಂದರೆ, ಐ ವಿಲ್ ಬಿ ಕಂಟಿನ್ಯೂಯಿಂಗ್ ದ ರೀಡಿಂಗ್. ಆದರೆ ನಾನು ರೀಡಿಂಗ್ ಏನು ಮಾಡ್ತೀನಿ ಅಂದರೆ ಟ್ಯಾರೋ ರೀಡಿಂಗ್ನ ಮಾಡ್ತೀನಿ. ಸೊ ಫಸ್ಟ್ ಈ ಒಂದು ಕ್ಯಾಂಡಲ್ನ ಸೇಫಾಗಿ ಒಂದು ಕಡೆ ಇಟ್ಬಿಡೋಣ, ಆ್ಯಂಡ್ ದೆನ್ ವಿ ವಿಲ್ ಡೂ ದ ಟ್ಯಾರೋ ರೀಡಿಂಗ್. ಸೊ ಇವಾಗ ನೀವು ಈ ವ್ಯಕ್ತಿಯನ್ನು ನೆನೆಸ್ಕೊಳ್ಳಿ. ನಾನು ಇನ್ನೇನಾದರೂ ಮೆಸೇಜಸ್ ಇದೆಯಾ ನೋಡ್ತೀನಿ ಬೈ ದೆನ್. ಸೊ ಕ್ಲೌಡ್ಸ್ ನೋಡ್ತಾ ಇದ್ದೀನಿ, ಮತ್ತು ಪ್ರಾಬ್ಲಮ್ಸ್ ನೋಡ್ತಾ ಇದ್ದೀನಿ, ಬ್ಲಾಕೇಜಸ್ ಇದೆ ಪ್ರೆಸೆಂಟ್, ನಾನು ಅದೇನೇ ನೋಡ್ತಾ ಇರೋದು. ಬಟ್ ದಟ್ಸ್ ಓಕೆ. ಯಾವ ರಿಲೇಶನ್ಶಿಪ್ನಲ್ಲಿ ಪ್ರಾಬ್ಲಮ್ ಇರಲ್ಲ. ಪ್ರಾಬ್ಲಮ್ಗೆ ಸೊಲ್ಯೂಷನ್ ಸೆಪರೇಷನ್ ಅಲ್ಲ, ಅದನ್ನ ಇಬ್ರು ಅರ್ಥ ಮಾಡ್ಕೋಬೇಕಾಗತ್ತೆ, ನೀವು ಮತ್ತೆ ನಿಮ್ಮ ಪಾರ್ಟ್ನರ್. ಅದು ಅರ್ಥ ಆಗುತ್ತೆ ಅಂತ ಕೂಡ ನಾನು ಹೇಳ್ತೀನಿ. ಈಗ ನೀವು ಈ 2 ಕಾರ್ಡ್ ಪೈಲಲ್ಲಿ ಒಂದನ್ನ ಸೆಲೆಕ್ಟ್ ಮಾಡಿ, ಹಾಗೂ ಮೈಂಡ್ ಮೆಸೇಜಸ್ನ ಕೂಡ ನಾನು ನಿಮಗೋಸ್ಕರ ತೆಗಿತೀನಿ. ನಾನು 2 ಕಾರ್ಡ್ ಪೈಲ್ನ ತೋರಿಸ್ತೀನಿ, ಹೋಲ್ಡ್ ಆನ್. 2ರಲ್ಲಿ ಒಂದನ್ನ ಸೆಲೆಕ್ಟ್ ಮಾಡಿ. ಇಲ್ಲಿ 2 ಕಾರ್ಡ್ ಪೈಲ್ ಇದೆಯಲ್ಲ, 2ರಲ್ಲಿ ಒಂದನ್ನ ಸೆಲೆಕ್ಟ್ ಮಾಡಿ. ಬಿಕಾಸ್ ಇಂಡಿವಿಜುವಲ್ ಆಗಿ ಅಂದರೆ ನಿಮಗೆ ಸಿಗುವಂಥ ಮೆಸೇಜಸ್ ಈ ಒಂದು ರೀಡಿಂಗ್ನಲ್ಲಿ ಖಂಡಿತವಾಗ್ಲೂ ಸಿಗುತ್ತೆ. ಓಕೆ, 2ರಲ್ಲಿ ಒಂದನ್ನು ಸೆಲೆಕ್ಟ್ ಮಾಡಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನು ಫಸ್ಟ್ ಕಾರ್ಡ್ ಪೈಲ್ನ ರೀಡಿಂಗ್ ಮಾಡ್ತಿದ್ದೀನಿ. ಇದನ್ನು ಸೆಲೆಕ್ಟ್ ಮಾಡಿರುವವರ ರೀಡಿಂಗ್ ಏನಿದೆ ಅಂತ. ನೀವು ಇಷ್ಟಪಡುವಂಥ ವ್ಯಕ್ತಿ ಪ್ರೆಸೆಂಟ್ನಲ್ಲಿ ನಿಮ್ಮ ಬಗ್ಗೆ ಕಂಟಿನ್ಯೂಯಸ್ ಆಗಿ ಥಿಂಕ್ ಮಾಡ್ತಾ ಇದ್ದಾರೆ.
ಅವ್ರ ಮೈಂಡ್ ಕಂಪ್ಲೀಟ್ ಆಗಿ ನಿಮ್ಮ ಕಡೆಗೇನೆ ವಾಲಿದೆ ಅಂತ ಹೇಳ್ತೀನಿ. ಪೇಜ್ ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ, ಅದಾದ ನಂತರ 8 ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ. ಸೊ ನಿಮ್ಮನ್ನ ಅವ್ರ ಲೈಫಿಂದ ಈಗ ಪ್ರೆಸೆಂಟ್ ಸೆಪರೇಷನ್ ಅಲ್ಲಿ ಏನಾದ್ರು ಪ್ರಾಬ್ಲಮ್ಸ್ ಇದೆ ಅಂದ್ರೆ ಅವ್ರೊಂದು ಕೋಪಿಂಗ್ ಮೆಕ್ಯಾನಿಸಮ್ ಮಾಡ್ಕೊಂಡಿರೋದೇ ಅವ್ರ ಕೆಲಸ ಮತ್ತೆ ಅವರ ಬದುಕು. ಅಂದ್ರೆ ಅದ್ರ ಕಡೆಗೆ ಫೋಕಸ್ ಜಾಸ್ತಿ ಮಾಡ್ತಾ ಇದ್ದಾರೆ, ಡಿಸ್ಟ್ರಾಕ್ಟ್ ಆಗ್ತಾ ಇದ್ದಾರೆ, ಹಾಗೆ ನೋವು ಅನುಭವಿಸ್ತಾ ಇದ್ದಾರೆ. ಈ ಒಂದು ಸೆಪರೇಷನ್ ಇರ್ಬೋದು, ಈ ತರದ್ ಒಂದು ಸೈಲೆನ್ಸ್ ಇರಬಹುದು, ಅದು ಅವ್ರಿಗಂತೂ ಒಂದು ಒಂದು ನರಕ ಯಾತನೆ ಅಂತ ಹೇಳ್ಬೋದು. ಅಂಡ್ ದೆನ್ ಕಿಂಗ್ ಆಫ್ ಸ್ಪೋರ್ಟ್ಸ್ ಬರ್ತಾ ಇರೋದ್ರಿಂದ ಅವ್ರು ಇದನ್ನು ಆಕ್ಸೆಪ್ಟ್ ಮಾಡುವಂತ ಒಂದು ಮೋಡ್ ನಲ್ಲಿ ಇಲ್ಲ ಈ ವ್ಯಕ್ತಿ, ಬಿಕಾಸ್ ಆಫ್ ದ ಈಗೋ. ನಾನ್ ಯಾಕೆ ಇವ್ರಿಗೆ ಬಗ್ಬೇಕು, ನನಗೆ ಯಾಕೆ ಹೀಗೆಲ್ಲ ಆಗ್ತಾ ಇದೆ, ಆದ್ರೂ ಪರವಾಗಿಲ್ಲ, ನಾನು ಇವ್ರಿಲ್ದೆ ಇರ್ತೀನಿ ಅಂದ್ರೆ ನಾನು ನೀವಿಲ್ದೆ ಇರ್ತೀನಿ ಅನ್ನೋ ರೀತಿಯಾಗಿ ಅವ್ರು ವರ್ತಿಸ್ತಾ ಇದ್ದಾರೆ. ಆದ್ರೂ ಕೂಡ ಈ ವ್ಯಕ್ತಿ ರೀಚ್ ಔಟ್ ಆಗ್ತಾರೆ. ಈ ಒಂದು ಕಾರ್ಡ್ ಪೈಲ್ ಯಾರು ಸೆಲೆಕ್ಟ್ ಮಾಡಿದ್ದಾರೆ, ವಿಚಾರ ನೋಡಕ್ ಹೋದ್ರೆ ಇನ್ನ 1 ತಿಂಗಳು ಬೇಕಾಗುತ್ತೆ ಈ ರಿಲೇಶನ್ಶಿಪ್ ಸರಿ ಹೋಗುವುದಕ್ಕೆ ಅಂತ ಹೇಳ್ತಾ ಇದ್ದೀನಿ. ಬಿಕಾಸ್ ಇದು ನಿಮ್ಮ ಟ್ಯಾರೋ ರೀಡಿಂಗ್ ಆಗಿರೋದ್ರಿಂದ ಮೆಸೇಜಸ್ ಬೇರೆ ರೀತಿಯಾಗಿ ಬರುತ್ತೆ. ಬಿಕಾಸ್ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ನಲ್ಲಿ ನಾನು 3 ವೀಕ್ಸ್ ಹೇಳಿದ್ದೆ, ನಂಗೆ ನೆನಪಿದೆ. ಆದ್ರೆ ಅದು ನಿಮಗೆ ಅನ್ವಯ ಆಗುವುದಿಲ್ಲ. ಯಾಕೆ ಅಂದ್ರೆ ನಿಮ್ಗೆ ಪೆಂಟಿಕಲ್ಸ್ ಎಲಿಮೆಂಟಲ್ ಎನರ್ಜಿ ಹೇಗಿದೆ, ಸ್ಲೋ ಆಗಿದೆ, ಅದರಿಂದ ಗ್ರೋತ್ ಸ್ಲೋ ಆಗೇ ಬರುತ್ತೆ. ಟಾಕ್ಸಿಸಿಟಿ ಕಾರ್ಡ್ ಬಂದಿದೆ. ಕ್ವಿಟ್ ಪ್ಲೇಯಿಂಗ್ ಮೈಂಡ್ ಗೇಮ್ಸ್ ವಿತ್ ಮೀ. ಅವ್ರು ಏನ್ ಅನ್ಕೊಳ್ತಿದ್ದಾರೆ ಅಂದ್ರೆ ನೀವ್ ಆಟ ಆಡ್ತಿದ್ದೀರಾ ಅವ್ರ ಮನ್ಸಿನಲ್ಲಿ, ನೀವು ಬೇಜಾರ್ ಮಾಡಿದೀರಾ. ಸೊ ಬೇಸಿಕ್ಲಿ ಇದೊಂಥರ ನಾನಾ ನೀನಾ ಅನ್ನುವಂತ ಒಂದು ಹಠ ಹೊಂದಿದೆ ಈ ರಿಲೇಶನ್ಶಿಪ್ ನಲ್ಲಿ. ಕ್ವೆಶನ್ ಬಂದಿರೋದ್ರಿಂದ ಐ ಲವ್ ಯು ಸೋ ಮಚ್, ವೈ ಡಿಡ್ ಯು ಬ್ರೇಕ್ ಮೈ ಹಾರ್ಟ್. ನಾನು ನಿನ್ಗೆ ಅಷ್ಟು ಪ್ರೀತಿ ಕೊಟ್ಟೆ, ನೀನ್ ನನ್ಗೆ ಯಾಕೆ, ನನ್ನ ಮನಸ್ಸಿಗೆ ಯಾಕೆ ನೋವು ಮಾಡಿದೆ. ಅವ್ರು ನಿಮ್ಮನ್ನ ಕ್ವೆಶನ್ ಮಾಡ್ತಾ ಇದ್ದಾರೆ ಆ ರೀತಿಯಾಗಿ. ಸೊ ನಿಮ್ಮಲ್ಲಿ ಏನಾದ್ರೂ ಪ್ರಾಬ್ಲಮ್ಸ್ ಇತ್ತಾ, ನೀವೇನಾದ್ರೂ ಪ್ರಾಬ್ಲಮ್ಸ್ ಕ್ರಿಯೇಟ್ ಮಾಡಿದ್ರೆ ಅದನ್ನು ಫಸ್ಟ್ ಕ್ವೆಶನ್ ಮಾಡ್ಕೊಳ್ಳಿ. ಯಾಕೆಂದ್ರೆ ನೀವು ನೋಡ್ತಿದ್ದೀರಾ ಅಂದ ತಕ್ಷಣ ನಿಮ್ ಕಡೆಯಿಂದ ಪ್ರಾಬ್ಲಮೇ ಇಲ್ಲ ಅನ್ನೋದು ಕೂಡ ತಪ್ಪೇನೆ. ನಿಮ್ ಕಡೆಲೂ ಏನಾದ್ರೂ ಇರುತ್ತೆ ಫಾಲ್ಟ್ಸ್, ಅದನ್ನು ನೀವು ಅನಲೈಸ್ ಮಾಡ್ಕೋಬೇಕಾಗತ್ತೆ. ಹಾಗೂ ಲವಿಂಗ್ ಯು ಇಸ್ ಲೈಕ್ ಬ್ರೀತಿಂಗ್, ಹೌ ಕ್ಯಾನ್ ಐ ಸ್ಟಾಪ್. ಸೊ ನಾನು ಇದನ್ನ ಹೇಳಿದ್ದೀನಿ, ರೀಡಿಂಗ್ ನಲ್ಲೂ ಹೇಳಿದ್ದೆ, ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ನಲ್ಲಿ. ಈ ರಿಲೇಶನ್ಶಿಪ್ ಒಂಥರ ಅದ್ಭುತವಾಗಿರುವಂತ ಮ್ಯಾಜಿಕಲ್ ಎಕ್ಸ್ಪೀರಿಯನ್ಸ್, ಅಂದ್ರೆ ಮ್ಯಾಗ್ನೆಟಿಕ್ ರಿಲೇಶನ್ಶಿಪ್ ಅಂತಾನು ಹೇಳ್ಬೋದು. ಯಾಕಂದ್ರೆ ಒಬ್ರನ್ನ ಬಿಟ್ಟು ಒಬ್ರು ಇರಕ್ ಆಗೋದಿಲ್ಲ. ಹಾಗೂ ಅವ್ರಿಗೆ ನಿಮ್ಮನ್ನ ಬಿಟ್ಟಿರೋದೇನೆ ಕಷ್ಟ, ಅದನ್ನ ಅವ್ರು ಅನುಭವಿಸ್ತಿದಾರೆ ಈಗ. ಆದ್ರೂ ಇದನ್ನ ಆಕ್ಸೆಪ್ಟ್ ಮಾಡ್ಕೊಳಕ್ ಅವ್ರ ಈಗೋ ಬರ್ತಾ ಇದೆ, ಅವ್ರ ಹಠ ಬರ್ತಾ ಇದೆ. ಹಾಗೂ ನಾನ್ ಗೆಲ್ಬೇಕು, ನೀವೇ ಸೋಲ್ಬೇಕು ಅನ್ನುವಂತ ಒಂದು ಹಠ ಇರೋದ್ರಿಂದ ಅವರು ಬಗ್ತಾ ಇಲ್ಲ ಈಗ ಪ್ರೆಸೆಂಟ್. ಆದ್ರೆ ಇನ್ 1 ತಿಂಗಳೊಳಗಡೆ ನಿಮ್ಮ ರಿಲೇಶನ್ಶಿಪ್ ಸರಿ ಹೋಗಬೇಕು, ಏನಾದ್ರೂ ಪ್ರಾಬ್ಲಮ್ಸ್ ಇದ್ರೆ ಸರಿ ಹೋಗ್ಬೇಕು ಅಂತ ಬರ್ತಾ ಇದೆ. ಅದು ನಿಮ್ಮ ರೀಡಿಂಗ್ ಆಗಿತ್ತು. ಈಗ ನಾನು ನೆಕ್ಸ್ಟ್ ಕಾರ್ಡ್ ಪೈಲ್ ರೀಡಿಂಗ್ ಮಾಡ್ತಿದ್ದೀನಿ. ನಿಮ್ಗೆ ಈ ತರ ವಿಡಿಯೋಸ್ ಹೇಗ್ ಅನ್ಸ್ತಾ ಇದೆ, ಇದಿಷ್ಟ ಆಗ್ತಾ ಇದೆಯಾ ಅಂತ ಕೂಡ ನನಗೆ ಕಮೆಂಟ್ ನಲ್ಲಿ ಹೇಳಿ, ಫೀಡ್ಬ್ಯಾಕ್ ಕೊಡಿ. ನಿಮ್ಗೆ ಈ ತರ ವಿಡಿಯೋಸ್ ಇಷ್ಟ ಆಗ್ತಾ ಇದೆ ಅಂದ್ರೆ ನಾನು ಹೆಚ್ಚು ವಿಡಿಯೋಸ್ ಇದ್ರ ಕುರಿತಾಗೆ ಮಾಡ್ತೀನಿ. ಸೊ ನಿಮ್ಮ ವ್ಯಕ್ತಿ ಬಗ್ಗೆನೆ ನಾನೀಗ ಕಾರ್ಡ್ಸ್ ನ ತೆಗಿತಿದ್ದೀನಿ. ಹಾಗೂ ಅವ್ರ ಮೈಂಡ್ ಮೆಸೇಜಸ್ ಏನಿದೆ ಅಂತ ಕೂಡ ನಾನು ನಿಮ್ಗೆ ಹೇಳ್ತೀನಿ. ವಾಟ್ ಇಸ್ ದ ಪರ್ಸನ್ಸ್ ಮೈಂಡ್ ಮೆಸೇಜಸ್, ಅವ್ರಿಗೆ ಏನ್ ಹೇಳಬೇಕು ಅನ್ನಿಸ್ತಿದೆ ನಿಮ್ಗೆ. ಹಿಯರ್ ಯು ಗೋ. ಫಸ್ಟ್ ಮೆಸೇಜ್ ಪೇಜ್ ಆಫ್ ಸ್ಪೋರ್ಟ್ಸ್ ಬರ್ತಾ ಇದೆ. ಚಿಕ್ಕ ವಿಷಯಕ್ಕೆ ಈ ರಿಲೇಶನ್ಶಿಪ್ ಹಾಳಾಗಿದೆ, ಸಣ್ಣದು, ತುಂಬಾ ಏನ್ ಹೇಳ್ತಾರೆ ಇದನ್ನ, ಸಿಲ್ಲಿ ಮ್ಯಾಟರ್ಗೆ ಈ ರಿಲೇಶನ್ಶಿಪ್ ನಲ್ಲಿ ಒಂದು ಪ್ರಾಬ್ಲಮ್ ಆಗಿದೆ. ಸಿಲ್ಲಿ ಮ್ಯಾಟರ್ ಇಂದ ದೊಡ್ಡದಾಗಿರುವಂತ ಡಿಸಿಷನ್, ಬಿಡುವಂತ ಡಿಸಿಷನ್, ಮಾತ್ ಬಿಡೋದು ಹಾಗೂ ಬ್ಲಾಕ್ ಮಾಡೋದು ಅಥವಾ ಸೈಲೆಂಟ್ ಟ್ರೀಟ್ಮೆಂಟ್ ಕೊಡೋದು, ಹಾಗೆ ಒಂದು ರೀತಿಯಾದ ಅಸಮಾಧಾನನ ಬೇಕು ಅಂತಾನೆ ಒಂದು ಅನ್ಈಸಿನೆಸ್, ಒಂದು ನೆಗೆಟಿವಿಟಿನ, ಒಂದು ಇಮ್ಮೆಚ್ಯೂರ್ ಆಟಿಟ್ಯೂಡ್ ನ ಅವ್ರು ಬೆಳೆಸ್ಕೊಂಡಿದ್ದಾರೆ ಅಂತ ಹೇಳ್ತೀನಿ. ನೀವು ಇಷ್ಟಪಡುವಂತ ವ್ಯಕ್ತಿ. ಎಂಪ್ರೆಸ್ ಬಂದಿರೋದ್ರಿಂದ ರಿಲೇಶನ್ಶಿಪ್ ತುಂಬಾ ಸೆಕ್ಯೂರ್ಡ್ ಆಗು ಇದೆ. ಕೆಲವರಿಗೆ ಪ್ರೆಗ್ನೆನ್ಸಿ ಕಾರ್ಡ್ ಬಂದಿದ್ದು ಪ್ರೆಗ್ನೆನ್ಸಿ ಕಾರ್ಡ್ ಆಗಿದೆ. ಕೆಲವರಿಗೆ ಮದುವೆ ಆಗಿರುವಂತ ಹೆಣ್ಮಕ್ಳು ಏನಾದ್ರೂ ಒಂದು ಈ ತರ ಅವ್ರು ಪ್ಲಾನಿಂಗ್ ಮಾಡ್ತಿದ್ದೀರಾ ಅಂದ್ರೆ ಐ ಆಮ್ ಸೀಯಿಂಗ್ ಸಮ್ ಗುಡ್ ಚೇಂಜಸ್ ಆಲ್ಸೋ. ಈ ತರ ಮಗುವಿನ ವಿಷಯವಾಗಿ, ಪ್ರೆಗ್ನೆನ್ಸಿ ವಿಷಯವಾಗಿ ನಿಮ್ಗೆ ಗುಡ್ ನ್ಯೂಸ್ ಖಂಡಿತವಾಗ್ಲೂ ಅಪ್ಕಮಿಂಗ್ ಮಂತ್ಸ್ ನಲ್ಲಿದೆ. ಹಾಗೂ ಇನ್ನೊಂದೇನ್ ನೋಡ್ತಿದ್ದೀನಿ ಅಂದ್ರೆ ಇನ್ನೊಂದು 2 ಮಂತ್ಸ್ ನಲ್ಲಿ ರಿಲೇಶನ್ಶಿಪ್ ಸರಿ ಹೋಗ್ಬೇಕು. 2 ಮಂತ್ಸ್ ಇಂಬ್ಯಾಲೆನ್ಸ್ ಇದೆ ರಿಲೇಶನ್ಶಿಪ್ ನಲ್ಲಿ. ಹಾಗೂ ನಿಮ್ಮ ಪ್ರಕಾರವಾಗಿ ನೀವು ಏನ್ ಮಾಡಿದೀರಾ, ನೀವ್ ಯಾವ ರೀತಿಯಾಗಿ ನಡ್ಕೊಂಡಿದೀರಾ, ಅದ್ರಲ್ಲಿ ಏನು ತಪ್ಪಿಲ್ಲ ಅಂತಾನೆ ಬರ್ತಾ ಇದೆ. ಸೊ ನೀವು ಆ ಒಂದು ವಿಷಯವಾಗಿ ಸ್ಟ್ರಾಂಗ್ ಆಗಿ ಇರಿ.
ಈ ವ್ಯಕ್ತಿನೇ ತುಂಬಾನೇ ಇಮ್ಮೆಚ್ಯೂರ್ ಆಗಿ ನಡ್ಕೊಂಡಿದ್ದಾರೆ. ಅದು ಅವರ ಪ್ರಾಬ್ಲಮ್, ಅವರೇ ಸರಿ ಮಾಡ್ಕೋಬೇಕಾಗತ್ತೆ. ಅವರೇ ನಿಮ್ಮನ್ನ ಅಪ್ರೋಚ್ ಮಾಡ್ತಾರೆ. ಐ ಆಮ್ ಸೀಯಿಂಗ್ 2 ಮಂತ್ಸ್ ನಲ್ಲಿ ಸರಿ ಹೋಗ್ಬೇಕಾಗತ್ತೆ. 8 ಆಫ್ ಸ್ಪೋರ್ಟ್ಸ್ ಬಂದಿರೋದ್ರಿಂದ ಕೆಲವರಿಗೆ ಇನ್ನೊಂದು ಕೆಲವು ವಾರಗಳಲ್ಲಿ ಅವರು ಮಾತಾಡ್ತಾರೆ. ಆದ್ರೆ ರಿಲೇಶನ್ಶಿಪ್ ಸರಿ ಹೋಗುತ್ತಾ ಅಂತ ನೀವು ಕೇಳಿದಾಗ ಖಂಡಿತವಾಗ್ಲೂ ಸರಿ ಹೋಗುತ್ತೆ. ಆದ್ರೆ ಅದಕ್ಕೆ 2 ತಿಂಗಳು ಬೇಕಾಗತ್ತೆ. ಬಿಕಾಸ್ ಆ ಹೀಲಿಂಗ್ ಟೈಮ್ 2 ತಿಂಗಳು ಅಂತ ತೋರಿಸ್ತಾ ಇದೆ. ಅದರ್ವೈಸ್ ರಿಲೇಶನ್ಶಿಪ್ ಇಸ್ ಮ್ಯಾಜಿಕಲ್. ಹಾಗೂ ಈ ವ್ಯಕ್ತಿಗೆ ನಿಮ್ಮನ್ ಬಿಟ್ಟು ಇರಕ್ ಸಾಧ್ಯನೇ ಇಲ್ಲ. ಅವ್ರ ಊಹೆನೂ ಮಾಡಕ್ ಆಗಲ್ಲ. ಆದ್ರೆ ಈಗೇನಾಗಿದೆ ಅಂದ್ರೆ ಎಲ್ಲಿ ಹೋಗ್ತಾರೆ, ಇಲ್ಲೇ ಇರ್ತಾರೆ, ನನ್ನನ್ನು ಬಿಟ್ಟು ಹೋಗಕ್ ಸಾಧ್ಯನೇ ಇಲ್ಲ, ಆ ತರದೊಂದು ಓವರ್ ಕಾನ್ಫಿಡೆನ್ಸ್ ನ ಬೆಳೆಸ್ಕೊಂಡಿದ್ದಾರೆ. ಅದರಿಂದ ಈ ರಿಲೇಶನ್ಶಿಪ್ ನಲ್ಲಿ ಒಂದ್ ಸ್ವಲ್ಪ ಪ್ರಾಬ್ಲಮ್ಸ್ ಇಬ್ರು ಅನುಭವಿಸ್ತಿದ್ದೀರಾ. ಫ್ಯಾಸಿನೇಷನ್ ಕಾರ್ಡ್ ಬಂದಿದೆ. ಯೋರ್ ಕ್ಯೂಟ್ ಸ್ಮೈಲ್ ಅಟ್ರಾಕ್ಟ್ಸ್ ಮೀ ಟುವರ್ಡ್ಸ್ ಯು. ಮೇ ಬಿ ಅವ್ರ ನಿಮ್ ಫೋಟೋ ನೋಡ್ತಿರ್ಬೋದು, ಅಥವಾ ನೀವು ನಕ್ಕಿದ್ರೆ ಅವ್ರಿಗೆ ಏನೋ ಸಮಾಧಾನ, ಖುಷಿ ಆಗ್ಬಹುದು. ಮೇ ಬಿ ನಿಮ್ಮ ವಾಟ್ಸ್ಆಪ್ ಡಿ.ಪಿ ಜಾಸ್ತಿ ನೋಡ್ತಿರ್ಬಹುದು. ಆ ತರದ್ ನಾನು ಪಿಕ್ ಮಾಡ್ತಾ ಇದ್ದೀನಿ. ಹಾಗೂ ಐ ಆಮ್ ಡ್ರೀಮಿಂಗ್ ಅಬೌಟ್ ಯು ರೈಟ್ ನೌ, ಫೀಲಿಂಗ್ ಸೋ ಕ್ಲೋಸ್. ನಿಮ್ಮನ್ನ ಅವರ ಕನಸಿನಲ್ಲಿ ಕೂಡ ಭೇಟಿ ಆಗ್ತಾ ಇದಾರೆ, ನೋಡ್ತಾ ಇದಾರೆ. ವೇರ್ ನೀವೇ ಅವ್ರ ಹತ್ರ ಹೋಗಿದ್ದೀರಾ ಅನ್ನೋ ಹಾಗೆ ವಿಜುವಲೈಸೇಷನ್ ಮಾಡ್ಕೊಳ್ತಾ ಇದಾರೆ ಈ ವ್ಯಕ್ತಿ. ಲಾಸ್ಟ್ ಏನ್ ಬರ್ತಾ ಇದೆ, ಐಸೋಲೇಷನ್, ಲೀವ್ ಮಿ ಅಲೋನ್, ಐ ಆಮ್ ನಾಟ್ ಇಂಟ್ರೆಸ್ಟೆಡ್. ಸೊ ಅವ್ರಿಗೆ ಈಗೆಲ್ಲ ಫೀಲ್ ಆದ್ರೂ ಕೂಡ ಅವ್ರ ಹೊರಗಡೆ ಹೇಗ್ ನಿಮಗ್ ತೋರಿಸ್ತಿದಾರೆ, ನೀನ್ ನನ್ನನ್ನು ಬಿಟ್ಬಿಡು, ನಂಗೆ ನೀನಂದ್ರೆ ಇಂಟ್ರೆಸ್ಟ್ ಇಲ್ಲ, ನಂಗೆ ನೀನ್ ಬೇಕಾಗಿಲ್ಲ, ಈ ರೀತಿಯಾಗೂ ಕೂಡ ಅವ್ರು ವರ್ತಿಸ್ತಾ ಇದ್ದಾರೆ. ಸೊ ಇದೆಲ್ಲ ಕೂಡ ತುಂಬಾ ಚೈಲ್ಡಿಶ್ ಆಗಿದೆ, ಒಂಥರ ಕಿಡ್ಡಿಶ್ ಆಟಿಟ್ಯೂಡ್ ಅಂತ ಹೇಳ್ತೀವಿ. ಬಟ್ ದಟ್ಸ್ ಓಕೆ. ನೀವ್ ಮೆಚೂರ್ಡ್ ಆಗಿರ್ಬೇಕಲ್ಲ, ನೀವ್ ಮೆಚೂರ್ಡ್ ಆಗಿದ್ದೀರಾ ಅಂತಾನೆ ತೋರಿಸ್ತಾ ಇದೆ. ನಿಮ್ಮ ಒಂದು ಮೆಚೂರಿಟಿ ಲೆವೆಲ್, ಕಿಂಗ್ ಅಂಡ್ ಎಂಪ್ರೆಸ್ ಕಾರ್ಡ್ ಬಂದಿರೋದ್ರಿಂದ ನಿಮ್ಮ ಕಡೆಯಿಂದ ಏನು ನೀವು ಫಾಲ್ಟ್ ನ ಮಾಡಿಲ್ಲ. ಸೊ ಅವರೇ ವಾಪಸ್ ಬರ್ತಾರೆ. ವಿತಿನ್ 2 ಮಂತ್ಸ್ ಸರಿ ಹೋಗ್ಬೇಕು. ವಿತಿನ್ ಫ್ಯೂ ವೀಕ್ಸ್ ನಲ್ಲಿ ಅವರು ರೀಚ್ ಔಟ್ ಆಗ್ತಾರೆ ನಿಮಗೆ. ಅದು ನಿಮ್ಮ ಮೆಸೇಜ್ ಮತ್ತೆ ಫ್ಯೂಚರ್ ರೀಡಿಂಗ್ ಆಗಿತ್ತು. ಹೋಪ್ ಇಟ್ ಹೆಲ್ಪ್. ಟೇಕ್ ಕೇರ್. ನಮಸ್ಕಾರ. ಥ್ಯಾಂಕ್ ಯು.